ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ರುದ್ರಾಷ್ಟಕಂ ಬೆಳಕಿಗೆ ಬಂದಿದ್ದು ಹೇಗೆ, ಯಾರು ಬರೆದದ್ದು, ಇದರ ಹಿಂದಿನ ಕಥೆ ಏನು ಅಂತೆಲ್ಲ ತಿಳ್ಕೊಳ್ತಾ ಇರಬೇಕಾದ್ರೆ ತುಂಬಾ ಆಸಕ್ತಿದಾಯಕವಾಗಿರುವಂತಹ ಒಂದು ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಗೋಸ್ವಾಮಿ ತುಳಸಿದಾಸರು ರಚಿಸಿರುವಂತದ್ದು ಅಂತೆಲ್ಲ ಹೇಳಬೇಕಾದ್ರೆ ಇಲ್ಲಿ ಕಾಕಭುಷುಂಡಿ ಅಂತ ಹೇಳಿ, ಈ ಕಾಕಭುಷುಂಡಿ ಏನು ಮಾಡ್ತಾನೆ, ತನ್ನ ಗುರುಗಳು ಬಂದ್ರೂ ಕೂಡ ನಿರ್ಲಕ್ಷಿಸ್ತಾನಂತೆ. ಇದನ್ನ ಕಂಡು ಶಿವ ಆತನಿಗೆ ಶಾಪ ನೀಡ್ತಾನೆ ಅಂತ ಸ್ವಲ್ಪ ಹೊತ್ತಿನ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ. ಎಂತಹ ಶಾಪ ಕೊಡ್ತಾನೆ ಶಿವ ಅಂತ ಹೇಳಿದ್ರೆ, ನೀನು ಹಾವಾಗಿ ಹುಟ್ಟಿ ಮರಗಳ ಸಂದಿಯಲ್ಲಿರು ಅಂತ ಹೇಳಿ, ನಂತರ ಎಷ್ಟೇ ಬೇಡಿಕೊಂಡ್ರೂ ಕೂಡ ಅಂತ ಹೇಳಿ. ಇಷ್ಟರಲ್ಲಿ ಈ ಕಾಕಭುಷುಂಡಿಯ ಗುರುಗಳಿಗೆ ಬೇಸರವಾಗುತ್ತಂತೆ. ಅಯ್ಯೋ ದೇವ, ನನ್ನ ಶಿಷ್ಯ ಹೀಗೆಲ್ಲ ಕಷ್ಟ ಅನುಭವಿಸ್ಬೇಕಾಗಿ ಬಂತಲ್ಲ, ಶಿವನನ್ನ ಕೇಳ್ಕೊಳ್ತಾನಂತೆ. ಆದ್ರೂ ಶಿವ ಒಪ್ಪೋದಿಲ್ಲ, ಹೇಗಾದ್ರೂ ಶಾಪ ವಿಮೋಚನೆ ಮಾಡಿ ಅಂತ. ಕೊನೆಯದಾಗಿ ಅವರ ಗುರುಗಳೇ ಈ ರುದ್ರಾಷ್ಟಕಂನ ರಚಿಸಿ ಶಿವನ ಮುಂದೆ ಹೇಳಿದಾಗ, ಶಿವ ಈ ಗುರುಗಳ ರುದ್ರಾಷ್ಟಕಂ ರಚಿಸಿರುವಂತದ್ದನ್ನ ಮೆಚ್ಚಿ, ಸರಿ, ನಾನೀಗ ಕೊಟ್ಟಿರುವಂತಹ ಶಾಪವನ್ನ ವಾಪಸ್ ತೆಗೆದುಕೊಳ್ಳೋದಿಕ್ಕಾಗೋದಿಲ್ಲ, ಆದರೆ ಈತ ಹಾವನ ರೂಪವನ್ನ ಪಡೆದು ನಂತರ ಸಾವಿರಾರು ಜನ್ಮವನ್ನ ಆತ ಕಳೀತಾನೆ. ಆದ್ರೆ ಎಷ್ಟೇ ಜನ್ಮಗಳನ್ನ ಕಳೆದ್ರೂ ಕೂಡ ಏನು ಅನುಭವಿಸಬೇಕೋ ಅನುಭವಿಸ್ತಾನೆ, ಆದ್ರೆ ಹೆಚ್ಚು ಆತನಿಗೆ ನೋವಾಗೋದಿಲ್ಲ. ನಂತರ ರಾಮನ ಮಹಾನ್ ಭಕ್ತನಾಗಿ ಈತ ಹುಟ್ಟಿ ಬರ್ತಾನೆ ಅಂತ ಹೇಳ್ಬಿಟ್ಟಲ್ಲ. ಸರಿ, ಹಾಗೆಯೇ ಆಗುತ್ತೆ. ಈತ ಕಾಡಿನ ಮಧ್ಯದಲ್ಲಿ, ಆ ಕ್ಷೇತ್ರದಿಂದ ಹೊರಬಂದು ಕಾಡಿನ ಮಧ್ಯದಲ್ಲಿ ಅವನ ರೂಪವನ್ನ ತೊರೆದು ಹಾವಿನ ರೂಪವನ್ನ ಆತ ಪಡ್ಕೊಳ್ತಾನೆ. ಸಾಕಷ್ಟು ವರ್ಷಗಳವರೆಗೂ ಕೂಡ ಈತ ಮರದ ಸಂದಿಯಲ್ಲೇ ಬದುಕ್ತಾ ಇರ್ತಾನೆ. ಎಷ್ಟು ಸಮಯ ಆತ ಹಾಗೆ ಹಾವಾಗಿರ್ಬೇಕು ಅಂತಿರುತ್ತೋ ಅದರ ಸಮಯ ಮುಗಿದಾದ ಮೇಲೆ ಒಬ್ಬ ಬ್ರಾಹ್ಮಣನ ಕುಟುಂಬದಲ್ಲಿ ಈತ ಹುಟ್ಟಿ ಬರ್ತಾನೆ. ಮತ್ತೆ ಅವನ ತಂದೆ ತಾಯಿಯಲ್ಲಿ ತೀರಿ ಹೋದಾಗ, ದೈವಾಧೀನರಾದಾಗ ಈತ ಕಾಡಿಗೆ ಬರ್ತಾನೆ. ಇಲ್ಲಿ ಸಾಕಷ್ಟು ಜನ ಋಷಿ ಮುನಿಗಳನ್ನ ನೋಡ್ತಾನೆ. ಅಲ್ಲಿ ಮತ್ತೆ ಮಾತುಕತೆಯಾಗಿ ಮತ್ತೆ ತರಾಟೆ ತೆಗೆದುಕೊಂಡು ಈತ ಒಬ್ಬ ಕಾಗೆಯ ರೂಪವನ್ನ ಪಡಿತಾನಂತೆ ಅವರ ಶಾಪದಿಂದ. ಅದಕ್ಕೊಂದು ದೊಡ್ಡ ಕಥೆ ಇದೆ. ಇದೆಲ್ಲ ಆಗ್ತಿದ್ದ ಹಾಗೆಯೇ ಇಷ್ಟೆಲ್ಲ ನಡೆಯುವಾಗ ಇಲ್ಲಿ ಆತ ಹುಟ್ಟಿದಂತಹ ಕುಟುಂಬವೇನಿದೆ ಅವರು ರಾಮನ ದೊಡ್ಡ ಮಹಾನ್ ಭಕ್ತರಾಗಿರ್ತಾರೆ. ಹಾಗಾಗಿ ರಾಮನ ಗುಣಗಾನವನ್ನೇ ಕೇಳ್ತಾ ಬರ್ತಾನಂತೆ. ಈತ ಎಲ್ಲಿದ್ರು, ಯಾವ ರೂಪವನ್ನ ಪಡ್ಕೊಂಡಿದ್ರು ಕೂಡ ರಾಮನ ಬಗ್ಗೆಯೇ ಆತ ಕೇಳೋದಕ್ಕೆ ಇಷ್ಟಪಡ್ತಿದ್ದಂತೆ. ರಾಮನ ಬಾಲ ರೂಪವನ್ನ ಆರಾಧಿಸೋದಿಕ್ಕೆ ಹೇಳಿರ್ತಾರಂತೆ. ಶಾಪವನ್ನ ನೀಡಬೇಕಾದ್ರೆ ಹಿಂದೆ ನಡೆದಿರೋದೆಲ್ಲ ಒಂದಕ್ಕೊಂದು ಸಂಬಂಧವಾಗಿರುತ್ತೆ. ನಂತರ 21 ಕಲ್ಪಗಳ ಕಾಲ ಕಾಕಭುಷುಂಡಿ ನೀಲಗಿರಿ ಪರ್ವತದಲ್ಲಿ ನೆಲೆಸ್ತಾನಂತೆ. ಶ್ರೀರಾಮನ ಗುಣಗಾನವನ್ನ ಕೇಳಿಸಿಕೊಳ್ತಾ ಹಾಡ್ತಾ. ಮುಂದೆ ಶಿವನ ರೂಪವೂ ಕೂಡ ಈ ಭೂಮಿ ಮೇಲೆ ಬಂದಾಗ ಕಾಕಭುಷುಂಡಿ ರಾಮನ ಬಗ್ಗೆ ಹೇಳ್ತಾನಂತೆ. ಆತನ ಬಾಲಚರಿತ್ರೆಯನ್ನೆಲ್ಲ ಹಾಡ್ತಾ ಕೇಳ್ತಾ ಇರ್ತಾನಂತೆ. ಅಷ್ಟೇ ಅಲ್ಲ, ರಾಮಾಯಣದ ಬಗ್ಗೆ ಗರುಡನಿಗೂ ಕೂಡ, ವಿಷ್ಣುವಿನ ವಾಹನವಾಗಿರುವ ಗರುಡನಿಗೂ ಕೂಡ ಈ ರಾಮಾಯಣವನ್ನೆಲ್ಲ ಹೇಳ್ತಾನಂತೆ. ಹೀಗೆ ಸಾಕಷ್ಟು ಕಥೆಗಳ ಪ್ರತೀತಿ ಇದೆ. ಆದ್ರೆ ಇದೊಂದು ಕಥೆ ನಾನು ಓದಿರುವಂಥದ್ದನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡೆ. ಹೀಗೆ ಕಾಕಭುಷುಂಡಿ ನಂತರ ರಾಮನ ಮಹಾನ್ ಭಕ್ತನಾಗಿಯೂ ಬಿಡ್ತಾನೆ ಅಂತ ಹೇಳಿ. ಹೀಗೆ ಶಿವನನ್ನ ಆರಾಧಿಸಬೇಕಾದ್ರೆ ರಾಮನ ಮೇಲಿನ ಭಕ್ತಿಯೂ ಕೂಡ ಒಂದು ಮಾರ್ಗ ಅಂತ ಹೇಳಲಾಗುತ್ತೆ. ಏನೇ ಆಗ್ಲಿ, ಇವೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸಾಕಷ್ಟು ವಿಚಾರಧಾರೆಗಳು ಅಲ್ವಾ. ಹಾಗೆ ಈ ರುದ್ರಾಷ್ಟಕಂನ ನಾವು ಈ 8 ಅಷ್ಟಕಂ ಏನಿದೆ ಇದರಲ್ಲಿರುವಂತಹ ವಿಚಾರ ಏನು, ಕಾಕಭುಷುಂಡಿಯನ್ನೇ ಆತ ಮಾಡಿರುವಂತಹ ತಪ್ಪಿನಿಂದ, ಶಾಪದಿಂದ ವಿಮೋಚನೆ ನೀಡಿರಬೇಕಾದ್ರೆ ನಾವು ಮಾಡುವಂತಹ ತಪ್ಪಿನಿಂದ ನಮಗೆ ಮೋಕ್ಷ ಸಿಗೋದಿಲ್ವಾ, ಮುಕ್ತಿ ಸಿಗೋದಿಲ್ವಾ? ಅದಕ್ಕೋಸ್ಕರನೇ ರುದ್ರಾಷ್ಟಕಂನ ಹೇಳುವಂಥದ್ದು. ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.